ನಾನು ವಾಸುದೇವರಂಗ ಭಟ್ಟ, ಶ್ರೀ ಹನುಮಗಿರಿ ಮೇಳದ ಒಬ್ಬ ಕಲಾವಿದ. ಪ್ರಕೃತ ವರ್ಣಪಲ್ಲಟ ಪ್ರಸಂಗದಲ್ಲಿ ವಿಶ್ವಾಮಿತ್ರನ ಪಾತ್ರದಲ್ಲಿರುವಾಗಲೇ ಮಿತ್ರರು ಇದನ್ನು ದಾಖಲಿಸಿಕೊಳ್ತಾ ಇದ್ದಾರೆ. ಈ ಪ್ರಸಂಗ ಅನುಭವ, ಈ ಪ್ರಸಂಗದ ಪರ್ಯಟನೆ, ಈ ಪ್ರಸಂಗದ ಯಶಸ್ಸು, ಇದರ ಕುರಿತಾಗಿ ಹೇಳಬೇಕು ಅಂತಾದರೆ ಅತ್ಯಂತ ಸಮಾಧಾನ ಮತ್ತು ತೃಪ್ತಿ ಉಂಟು. ತುಂಬು ಮನಸ್ಸಿನಿಂದ ಕಲಾರಸಿಕರೆಲ್ಲ ಈ ನಮ್ಮ ವಿನೂತನವಾದಂತಹ ಪ್ರಯತ್ನವನ್ನು ಸ್ವಾಗತಿಸಿದ್ದಾರೆ. ಸ್ವಾಗತಿಸುವಲ್ಲಿ ನಾವು ಕಂಡುಕೊಳ್ಳುವ ಕಾರಣ ಏನು ಅಂದರೆ, ಪರಿಚಿತವಾದ ಪಾತ್ರಗಳು, ಅಪರಿಚಿತವಾದ ಕಥೆ. ವಿಶ್ವಾಮಿತ್ರ, ವಸಿಷ್ಠ, ಭಾರ್ಗವ, ಜಮದಗ್ನಿ, ರೇಣುಕೆ ಇದೆಲ್ಲ ಪರಿಚಿತವಾದ ಪಾತ್ರಗಳು. ಆದರೆ ಅವರ ಬದುಕಿನ ಸುದೀರ್ಘವಾದ ಪೌರಾಣಿಕ ಯಾನದಲ್ಲಿ ಅನೇಕ ಘಟನಾವಳಿಗಳು, ಕಥಾನಕಗಳು ಲೋಕಕ್ಕಿನ್ನೂ ಅಪರಿಚಿತವಾಗುಂಟು. ಅದೆಲ್ಲವನ್ನು ಪ್ರಮುಖವಾಗಿಸಿ ಈ ಕಥೆಯನ್ನು ಸಂಯೋಜನೆ ಮಾಡಿದ್ದರ ಪರಿಣಾಮವಾಗಿ ಜನರು ತುಂಬ ಆಸಕ್ತಿಯಿಂದ ಬಂದು ಇದನ್ನು ನೋಡ್ತಾರೆ, ಅನುಮೋದಿಸ್ತಾರೆ, ಇದನ್ನು ಸ್ವಾಗತಿಸ್ತಾ ಇದ್ದಾರೆ, ಇದಕ್ಕೆ ಪ್ರಶಂಸೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆ ಇದನ್ನು ನಮಗೆ ಸಮಾಧಾನ ತಂದಿದೆ ಅಂದರೆ, ಪೌರಾಣಿಕ ಕಥೆಗಳನ್ನು, ಪ್ರಸಂಗಗಳನ್ನು ಆಸ್ವಾದಿಸುವ ಪ್ರೇಕ್ಷಕ ವರ್ಗ ಇಲ್ಲ, ಅಭಿರುಚಿ ಇಲ್ಲ. ಹೀಗೆಲ್ಲ ಜನಪ್ರತೀತಿ ಇರುವ ಕಾಲದಲ್ಲಿ ಸತತವಾಗಿ ನಮ್ಮ ಮೇಳ ಪೌರಾಣಿಕದ ಆಖ್ಯಾನಗಳಲ್ಲಿ ಅಪರಿಚಿತವಾದದ್ದನ್ನು ಅಥವಾ ಸ್ವಲ್ಪ ಪರಿಚಿತವಾದದ್ದನ್ನು ಆಯ್ಕೆ ಮಾಡಿ ಕಥೆಯಾಗಿ ಮಂಡಿಸ್ತಾ ಇರುವಾಗ ಲೋಕ ಅದನ್ನು ಕಲಾರಸಿಕರ ವರ್ಗ ಸ್ವೀಕರಿಸ್ತಾ ಇರುವ ಬಗೆ ನೋಡಿದರೆ, ನಾವು ಸದಾಶಯವನ್ನು ಇರಿಸಿಕೊಂಡು ಸರಿಯಾದ ಕಥಾಭಾಗವನ್ನು ಸಮುಚಿತವಾದ ವಿಧಾನದಲ್ಲಿ ಕಲಾತ್ಮಕವಾಗಿ ಪ್ರಸ್ತುತಪಡಿಸಿದರೆ ಅದನ್ನು ಸ್ವಾಗತಿಸುವ ಸಹೃದಯಿ ಪ್ರೇಕ್ಷಕ ವರ್ಗ ಸದಾ ನಮ್ಮ ಸಮಾಜದ ಮಧ್ಯದಲ್ಲಿ ಉಂಟು ಎಂಬುದಕ್ಕೆ ನಿದರ್ಶನವಾಗಿ ಇದರ ಪ್ರಸ್ತುತಿ ಹಾಗೂ ರಸಿಕ ವರ್ಗದ ಸ್ವೀಕೃತಿ ನಮಗೆ ದೃಷ್ಟಾಂತವನ್ನು ಒದಗಿಸ್ತದೆ. ಸತತವಾಗಿ ಕಲಾಭಿಮಾನಿಗಳು ಎಡೆಬಿಡದೆ ಇದೇ ಪ್ರಸಂಗವನ್ನು ನಿರೀಕ್ಷಿಸಿ ತಮ್ಮ ತಮ್ಮ ಪ್ರದರ್ಶನಗಳಲ್ಲಿ ಇದನ್ನು ಆಯೋಜಿಸ್ತಾ ಇರುವುದರಿಂದ 50ನೇ ಪ್ರದರ್ಶನದತ್ತ ದಾಪುಗಾಲ ಹಾಕಿ ಮುಂದೆ ಹೋಗುತ್ತಾ ಇರುವ ಶುಭಾವಸರದಲ್ಲಿ ಈ ದಾಖಲೀಕರಣ ಆಗುತ್ತಾ ಉಂಟು. ಪುರಾಣದ ಕಥೆ, ಯಕ್ಷಗಾನದ ಸ್ವರೂಪ ಇದು ಉಳಿದು ಬೆಳೆಯಬೇಕು ಅಂತಾದರೆ ಕಲೆ, ಕಲಾವಿದ ಮತ್ತು ಕಲಾಪೋಷಕರಾದ ಮೇಳದ ಯಜಮಾನರು ಅವರು ಮೂವರು ಏಕಕಾಲದಲ್ಲಿ ಒಳ್ಳೆಯ ಮನಸ್ಸು ಮಾಡಿ ಇಂತಹ ಒಂದು ಸ್ತುತ್ಯವಾದ ಪ್ರಯತ್ನವನ್ನು ಸತತವಾಗಿ ಮಾಡ್ತಾ ಬರಬೇಕಾಗ್ತದೆ. ಆ ದೃಷ್ಟಿಯಿಂದ ನೋಡಿದರೆ ಹನುಮಗಿರಿ ಮೇಳದ ಎಲ್ಲ ಕಲಾವಿದರು, ಕಲಾಭಿಮಾನಿಗಳು ಭಾಗ್ಯವಂತರು. ಯಾಕೆ ಭಾಗ್ಯವಂತರು ಅಂದರೆ, ಇದಕ್ಕೆ ಅತ್ಯಂತ ದಕ್ಷವಾದ, ಸಮರ್ಥವಾದ ನಾಯಕತ್ವ, ನೇತೃತ್ವ, ಯಾಜಮಾನ್ಯ ಸಿದ್ಧಿಸಿದೆ. ಯಾಜಮಾನ್ಯ ಸಿದ್ಧಿಸಿದೆ ಅಂತ ಯಾಕೆ ಹೇಳ್ತೇನೆ ಅಂದರೆ, ಆರ್ಥಿಕವಾದ ದೃಷ್ಟಿಕೋನವನ್ನು ಮಾತ್ರ ಇರಿಸಿಕೊಂಡ್ರೆ ಇಂತಹ ಒಂದು ಸ್ತುತ್ಯವಾದ ಪ್ರಯತ್ನ ಆಗುತ್ತದೆ ಅಂತ ನಾನು ಖಚಿತವಾಗಿ ಹೇಳಲಾರೆ. ಕಲಾಪರವಾದಂತಹ ಮೌಲ್ಯವನ್ನು ಮಾತ್ರ ದೃಷ್ಟಿಯಲ್ಲಿರಿಸಿಕೊಂಡ್ರೆ ಆರ್ಥಿಕತೆ ದ್ವಿತೀಯ ಪ್ರಾಶಸ್ತ್ಯದ ವಿಷಯ ಅಂತ ಆದರೆ ಇಂತಹ ಪ್ರಯತ್ನ ಕಾರ್ಯಸಾಧ್ಯ ಎಂಬುದಕ್ಕೆ ನಮ್ಮ ಮೇಳ ಮುನ್ನಡೆಯುತ್ತಾ ಇರುವಂತಹ ವಿಧಾನ ಕಲಾರಸಿಕರಿಗೆ ದೃಷ್ಟಾಂತವಾಗಿ ಒದಗಿ ನಿಂತಿದೆ. ಈ ಯಜಮಾನ ಕಲಾವಿದ ಪ್ರೇಕ್ಷಕರ ಸಂಬಂಧ ನಿತ್ಯ ನಿರಂತರವಾಗಿ ಮುನ್ನಡೆಯಲಿ. ವರ್ಣಪಲ್ಲಟ ಅದು 50 ದಾಟಿ 100 ಯಶಸ್ವಿಯಾಗಿ ಸಾಗಲಿ ಅಂತ ಹಂಬಲಿಸಿ ಹಾರೈಸುವುದರ ಜೊತೆಯಲ್ಲಿ ಯಾವುದೇ ಪೌರಾಣಿಕ ಯಕ್ಷಗಾನವನ್ನು ಪ್ರದರ್ಶಿಸುವ ಮೇಳ ನಮ್ಮ ಮೇಳವನ್ನು ಒಳಗೊಂಡಂತೆ ಅದು ಕಲಾರಸಿಕರಿಂದ ಹೀಗೆ ಅನುಮೋದನೆಗೆ, ಶ್ಲಾಘನೆಗೆ ಪಾತ್ರವಾದರೆ ಈ ಕಲೆಯ ಸತ್ವ ನಮ್ಮ ನಾಡಿನ ಹೆಮ್ಮೆಯಾಗಿ ಇನ್ನಷ್ಟು ಕಾಲ ಯಶಸ್ವಿಯಾಗಿ ಮುನ್ನಡೆಯುವುದಕ್ಕೆ ಸಾಧ್ಯ ಅಂತ ಹೇಳುತ್ತೇನೆ. ಧನ್ಯವಾದ, ನಮಸ್ಕಾರ. ಸುಮ್ಮನಿರುವಂತ ನಾನು ಹೇಳುತ್ತಷ್ಟೇ.
ಅವರಿಗೆ ಎಂತ ತಡೆಯುತ್ತದೆ? ಅಲ್ಲ ಗುರುಗಳೇ, ನಿಮ್ಮ ಏಕಾಗ್ರತೆಗೆ ನಿಮ್ಮ ಸಮಾಧಿ ಸ್ಥಿತಿಗೆ ತೊಂದರೆ ಬರ್ತದೆ ಎನ್ನುವ ಕಾರಣಕ್ಕಾಗಿ ತಡೆದು ನಿಲ್ಲಿಸಿದ ವಾಸನೆ ಬರ್ತಾ ಇದ್ದಾರೆ. ಎಷ್ಟು ದೊಡ್ಡ ಕಾಳಜಿ! ನನ್ನನ್ನೀಗ ಎಬ್ಬಿಸಿದ್ದು ನಿನ್ನ ಗದ್ದಲ. ಅಂದ್ರೆ ನನ್ನ ತೀಕ್ಷ್ಣವಾದ ಸ್ವರ ನಿಮ್ಮ ಕರ್ಣ ಪಟಲವನ್ನು ಬೇಗಿಸಿದೆ. ಇವನಿಗೆ ಎಂತದ್ದು ಹೇಳಿದ್ರು ಸಣ್ಣ ಶಬ್ದದಲ್ಲಿ ಹೇಳಿದ್ರೆ ಸಾಕಾಗುತ್ತಿಲ್ಲ. ನಿನ್ನ ಘೋರತರವಾದ ಶ್ರವಣ ದುಷ್ಕರವಾದಂತ ಶಬ್ದ ಮಾಲಿನ್ಯ ಸಾಕ. ಧನ್ಯವಾದ ಗುರುಗಳೇ, ಇವತ್ತಾದ್ರೂ ನಿಮ್ಮ ಬಾಯಲ್ಲಿ ಶಬ್ದಗಳು ಬಂತಲ್ಲ. ಅದೇ ನಿನ್ನ ನಿಂದಿಸಿದ್ರು ಚಿಂತಿಲ್ಲ, ನಿನಗೆ ದೊಡ್ಡ ಶಬ್ದ ಸಿಕ್ಕಿದ್ರೆ ಸಾಕು. ಅದೇ ಬರ್ಬೇಕಂತ ಇವರನ್ನು ನೀನು ಇವರನ್ನು ಯಾಕೆ ಗುರುಗಳೇ